ನಮಸ್ತೆ, ನಾನು ಜೋಸೆಫ್ ಲೋಬೋ ಶಂಕರಪುರ. ಜೋಸೆಫ್ ಲೋಬೋ ಶಂಕರಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ವಿಶೇಷವಾಗಿ ನಿಮಗೆ ಮಲ್ಲಿಗೆ ಕೃಷಿ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಅದನ್ನು ಬೆಳೆಸಬಹುದು, ಯಾವ ರೀತಿ ಅದರ ಪಾಲನೆ ಪೋಷಣೆ ಮಾಡಬೇಕು ಎಂದು ಇಲ್ಲಿ ತಿಳಿಸ್ತಾ ಇದ್ದೇನೆ. ಮೊದಲನಿಗೆ ಗಿಡಗಳ ಪ್ರಿಪ್ರೇಷನ್ ಹೇಗೆ ನೋಡಿ. ಈ ಥರ ಇಲ್ಲಿ ಗಿಡ ಮಣ್ಣು ಮೇಲೆ ಬಂದ ತಕ್ಷಣ ಗಿಡದ ಮಣ್ಣನ್ನು ಸೂಕ್ಷ್ಮವಾಗಿ ಈ ಥರ ಯಾವುದೇ ಗಿಡಗಳಿಗೆ ಪೆಟ್ಟಾಗದಂತೆ, ಗಿಡಗಳ ಬೇರುಗಳು ಮುರಿಯದಂತೆ ಈ ರೀತಿ ಮಣ್ಣನ್ನು ತೆಗಿಬೇಕು. ಆನಂತರ ಪ್ರತಿ ಗಿಡಗಳಿಗೆ ಬೇಕಾಗುವಂಥ ಮದ್ದು, ಕಪ್ಪು ಹುಳಗಳು ಅಥವಾ ಬೇರು ಕೊರಕ ಹುಳಗಳು, ಕಾಂಡ ಕೊರಕ ಹುಳಗಳು ಬರದಂತೆ ಈ ಥರ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಆನಂತರ ಇಲ್ಲಿ ತಮಗೆ ಕಾಣ್ತಾ ಇದೆ ಈ ರೀತಿ ಗೊಬ್ಬರ, ಈ ರೀತಿ ಬುಡಕ್ಕೆ ಕರೆಕ್ಟಾಗಿ ಗೊಬ್ಬರವನ್ನು ಕೊಡಬೇಕು. ಒಂದು ನೆನಪಿರಲಿ, ಗೊಬ್ಬರದಲ್ಲಿ ಯಾವುದೇ ರೀತಿಯ ಕಡ್ಡಿಗಳು ಇರದಂತೆ, ಪ್ಲಾಸ್ಟಿಕ್ ಇರದಂತೆ ಎಚ್ಚರಿಕೆ ವಹಿಸಬೇಕು. ಗೊಬ್ಬರದಲ್ಲಿ ಸೊಪ್ಪು ಹಾಗೂ ಸೆಗಣಿ ಸರಿಸಮಾನವಾಗಿ ಇರಬೇಕು. ಯಾವುದೇ ಕಾರಣಕ್ಕೆ ಸೆಗಣಿ ಜಾಸ್ತಿ ಸೊಪ್ಪು ಕಡಿಮೆ ಅಥವಾ ಸೊಪ್ಪು ಜಾಸ್ತಿ ಸೆಗಣಿ ಕಡಿಮೆ ಇರಬಾರ್ದು. ಸರಿ ಪ್ರಮಾಣದಲ್ಲಿ ಈ ರೀತಿ ಇರಬೇಕು. ಇಲ್ಲಿ ತಮಗೆ ಕಾಣ್ತಾ ಇದೆ ಈ ರೀತಿ ಇರಬೇಕು. ಆನಂತರ ಇದಕ್ಕೆ ಸುತ್ತ ಇಂಥ ಒಳ್ಳೆಯ ಮಣ್ಣು ಇಲ್ಲಿ ತಮಗೆ ಕಾಣ್ತಾ ಇದೆ, ಒಳ್ಳೆಯ ಕೆಂಪಾದಂಥ ಮಣ್ಣನ್ನು ತಂದು ಈ ಕಟ್ಟೆಯೊಳಗೆ ಸುರಿದು ಇದರಲ್ಲಿರುವ ಸಾರಾಂಶ ಯಾವುದೇ ಹೊರಗಡೆ ಹೋಗದಂತೆ ಹಾಕಬೇಕು. ಕಟ್ಟೆ ಮಾಡುವಾಗ ಸರಿಸುಮಾರು 8 ಇಂಚು ಅಂದರೆ ಸುಮಾರು 3/4 ಅಡಿಯಷ್ಟು ಎತ್ತರ ಇರಬೇಕು. ಯಾಕೆಂದರೆ ಅದರ ಬೇರುಗಳಿಗೂ ಇದು ಆ ಕಟ್ಟೆ ಆಧಾರ ಸ್ತಂಭವಾಗಿರುತ್ತದೆ. ಈ ರೀತಿ ಹಾಕಿದ ನಂತರ ಇದಕ್ಕೆ ಕೊನೆಯದಾಗಿ ಕಹಿಬೇವಿನ ಹಿಂಡಿ, ಒಂದು ಗಿಡಕ್ಕೆ ಕನಿಷ್ಠ 1.5 kg ಆಗುವಷ್ಟು ಕಹಿಬೇವಿನ ಹಿಂಡಿ ಹಾಗೂ ಬೇರೆ ಯಾವುದೇ ರೀತಿಯ ಮೆನ್ಯೂರ್ಗಳನ್ನು ಅಂದರೆ NPK ಅಥವಾ ಅಕ್ಷಯ್ ಅಥವಾ ಇನ್ನಿತರ ಯಾವುದೇ ರೀತಿಯ ಮೆನ್ಯೂರನ್ನು 300 ಗ್ರಾಮ್ನಂತೆ ನೀಡಬೇಕು ಪ್ರತಿ ಗಿಡಕ್ಕೆ. ಈ ರೀತಿ ಅದರ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಬೇಕಾದಷ್ಟು ಮಲ್ಲಿಗೆ ಹೂಗಳು 12 ತಿಂಗಳು ಬೇಕಾಗುವಷ್ಟು ಮಲ್ಲಿಗೆ ಹೂ ತಮಗೆ ಲಭ್ಯವಿರುತ್ತದೆ. ಒಳ್ಳೆಯ ರೀತಿಯಲ್ಲಿ ಗಿಡದ ಪಾಲನೆ ಪೋಷಣೆ ಆಗ್ತದೆ. ಈ ರೀತಿ ಮಲ್ಲಿಗೆ ಗಿಡವನ್ನು ಬೆಳೆಸಿರಿ. ಅಥವಾ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ರೀತಿ ಪಾಲನೆ ಪೋಷಣೆ ಮಾಡಿಕೊಡಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದ ಸಂಖ್ಯೆ 9611012451. ಸಂಪರ್ಕ ಸಮಯ ಕೇವಲ ಸಾಯಂಕಾಲ 6 ರಿಂದ 8 ರವರೆಗೆ ಮಾತ್ರ. ನೆನಪಿರಲಿ. ಧನ್ಯವಾದಗಳು. ಜೋಸೆಫ್ ಲೋಬೋ ಶಂಕರಪುರ.